ಇವತ್ತು ಆಫೀಸ್ನಲ್ಲಿ ಏನೋ ಪೂಜೆ ಐತಿ ಬೇಗ ಕೇಳಿದ್ರು, ಯಾರೂ ಬಂದೇ ಇಲ್ಲ. ನಾನೇ ಸ್ವಲ್ಪ ಬೇಗ ಬಂದ್ಬಿಟ್ಟೇನೆ. ಗುಡ್ ಮಾರ್ನಿಂಗ್ ರಾಧಾ ಮೇಡಮ್. ವೆರಿ ಗುಡ್ ಮಾರ್ನಿಂಗ್ ತಿಲಕ್ ಅವರೇ. ಟಿಫನ್ ಆಯ್ತಾ? ಹ್ಞೂ ಮೇಡಮ್, ಆಯಿತು. ನಿಮ್ಮದು? ಆಯ್ತು ನೋಡಿ. ಇವತ್ತಿನ ಪೂಜೆ ಐತಿ, ಬಾಸ್ ಎಲ್ಲರೂ ಬೇಗ ಬರೋಕ್ಕೆ ಹೇಳಿದ್ರೆ ಯಾರು ಬಂದೇ ಇಲ್ಲ. ಅಯ್ಯೋ, ಅದು ಎಲ್ಲ ಹಾಗೆ. ನಮ್ಮ ಬಾಸ್ ಯಾವಾಗಲೂ ಹೇಳ್ತಿರ್ತಾರೆ ಬೇಗ ಬರಬೇಕು ಅಂದ್ರೆ. ಆದರೆ ವರ್ಕ್ ಅಂತ ಇದ್ದರೆ ಎಲ್ಲಾದರೂ ಬರ್ತಾರೆ. ಈ ಪೂಜೆ ಗೀಜೆ ಅಂತ ಇದ್ದರೆ ಇಲ್ಲಿ ಯಾರಷ್ಟು ನಂಬೋದಿಲ್ಲ, ಏನು ಮಾಡೋಂಗಿಲ್ಲ. ಬೇಗ ಬರೋಂಗಿಲ್ಲ ಮೇಡಮ್. ಅವ್ರು 3 ಟೈಮಿಗೆ ಬರೋದು. ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳಂಗಿಲ್ಲ ಪೂಜೆ ಗೀಜೆ ಅಂದರೆ. ಹೌದಾ? ನಾನೆಲ್ಲ ಪೂಜೆ ಅಂತಂದರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಬಿಡು, ಎಲ್ಲರೂ ರೆಡಿ ಆಗಿಬಿಡ್ತಾರ ಅಂತಂದು ನಾನು ನೋಡಿದ್ರೆ ಸ್ವಲ್ಪ ಜಾಸ್ತಿನೂ ರೆಡಿ ಆಗಿ ಬಂದೆ ದಿನ ಬರೋದಕ್ಕಿಂತ. ನಾನು ಸುಮ್ಮನೆ ನಾರ್ಮಲಾಗಿ ಬರಬೇಕಾಗಿತ್ತು ಆಫೀಸಿಗೆ ಬರೋ ಥರ. ಇರಲಿ ಬಿಡಿ ಮೇಡಮ್, ನಮ್ಮ ಬಾಸ್ ನೋಡಿದ್ರೆ ಖುಷಿ ಆಗ್ತಾ. ಏನಂದ್ರಿ ತಿಲಕ್ ಅವರೇ? ಏನಿಲ್ಲ ಮೇಡಮ್, ನಾನೇನಂತಂದೆ, ಇರಲಿ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದ್ದೀರಾ ಅಂದೆ. ರೀ ತಿಲಕ್, ದಿನ ನೋಡ್ತೀನಿ, ಇವತ್ತೇನೋ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದ್ದೀರಲ್ಲ, ಇವರು ಚೆನ್ನಾಗಿ ಕಾಣ್ತಿದ್ದೀರ. ಏನು ಬಾಸ್? ಬಾಸ್, ನಮ್ಮ ಬಾಸು ಮೋಸ್ಟ್ಲಿ ರಾಧಾ ಮೇಡಮ್ ನೋಡಿ ಕಳೆದೋಗ್ಬಿಟ್ಟಾರ ಅನಿಸ್ತದೆ. ಬಾಸ್ ಏನು ಅದಕ್ಕೆ ಚೀರ್ತಿದ್ದೀರಾ? ನನಗೂ ಕಿವಿ ಕೇಳಿಸ್ತೈತಿ. ಬಾಸ್, ನಾನು 2-3 ಸರಿ ಮಾತಾಡ್ತಿದ್ದೆ, ನೀವು ಮಾತಾಡಲಿಲ್ಲ, ಅದಕ್ಕೆ ಚೀರ್ದೆ ಈ ಥರ. ಸರಿ, ಅದೇನೋ ಫೈಲ್ಗೆ ಸೈನ್ ಮಾಡ್ಬೇಕಂದ್ರಲ್ಲ, ತೊಗೊಂಬನ್ನಿ ಆ ಫೈಲ್ಸ್ ಯಾವೇ ಒಂದು. ಓಕೆ ಬಾಸ್, ನಾನು ಕ್ಯಾಬಿನಲ್ಲಿ ಇದ್ದವು ತರ್ತೀನಿ. ಬಾಸ್, ಇವತ್ತಿನ ಪೂಜೆ ಐತಿ ಅಂದ್ರಲ್ಲ? ಇದೆ. ಆಮೇಲೆ 10 ಗಂಟೆ 10:30 ಹಿಂಗಿದೆ. ನೀವು ಯಾಕೆ ಪೂಜೆ ಇರೋದಕ್ಕೆ ಬೇಗ ಬಂದ್ರಾ? ಹ್ಞೂ ಬಾಸ್, ಮತ್ತೇನಾದರೂ ಪ್ರಿಪ್ರೇಷನ್ ಮಾಡಬೇಕಲ್ಲ, ಅದಕ್ಕೆ ಎಲ್ಲರೂ ಬೇಗ ಬಂದಿರ್ತಾರೆ ಅಂತ ನಾನು ಬೇಗ ಬಂದೆ. ಈಗ ತಿಲಕ್ ಅವ್ರು ಹೇಳಿದ್ರು ಯಾರೂ ಬೇಗ ಬರೋದಿಲ್ಲಂತೆ, ಆಫೀಸ್ ಟೈಮ್ಗೆ ಬರ್ತಾರಾ ಅಂತಂದಂದ್ರು. ಹೇಳಿರ್ತೀನಿ ಬೇಗ ಬರ್ರಿ ಅಂತಂದು. ಯಾರೂ ಬರೋಂಗಿಲ್ಲ. ನಮಗೂ ಅವ್ರಿಗೆ ಫೋರ್ಸ್ ಮಾಡೋಕೆ ಇಷ್ಟ ಇಲ್ಲ. ವರ್ಕ್ ಟೈಮ್ ಆದರೆ ಏನಾದರೂ ಹೇಳ್ಬೋದಾ, ಇಂಥ ವಿಷಯದಲ್ಲಿ ಅವ್ರಿಗೆಲ್ಲ ಏನು ಹೇಳೋದು. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ನಾವೇ ಮಾಡ್ತಿರ್ತೀವಿ. ಪರವಾಗಿಲ್ಲ ಬಾಸ್, ಇವತ್ತೇನಂತಂದು ಹೇಳಿ, ನಾನೇ ಎಲ್ಲ ಮಾಡ್ತೀನಿ ಪೂಜೆ ತಯಾರಿ ಏನೇನು ಮಾಡ್ಬೇಕಂತ. ಹೌದಾ? ಸರಿ ಬನ್ನಿ ಹೇಳ್ತೀನಿ. ಅಯ್ಯೋ, ಇವ್ರ ಹೂ ಇಲ್ಲೇ ಬಿದ್ದಿದೆ. ರಾಧಾ, ನಿಮ್ಮ ಹೂ ಇಲ್ಲೇ ಬಿದ್ದಿದೆ, ತಗೊಳ್ಳಿ. ಥ್ಯಾಂಕ್ ಯು ಬಾಸ್. ಎಲ್ಲರೂ ಅವ್ರ ಹುಡುಗಿಗೆ ರೋಸ್ ಕೊಟ್ಟರೆ, ನಮ್ಮ ಬಾಸ್ ನೋಡು ಮಲ್ಲಿಗೆ ಹೂವು ಕೊಡ್ತಿದ್ದಾರೆ. ನಮ್ಮ ಬಾಸ್ ಡಿಫ್ರೆಂಟ್. ನಮ್ಮ ಬಾಸ್ ಸ್ಟೈಲೇ ಬೇರೆ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ನಾನು ಹೇಳಿಲ್ವಾ ಫ್ರೆಂಡ್ಸ್ ಮೊದಲೇ, ರಾಧಾ ಮೇಡಮು ಆಮೇಲೆ ನಮ್ಮ ಬಾಸ್ ನಡುವೆ ಏನೋ ಕೆಮಿಸ್ಟ್ರಿ ಇದೆ ಅಂತ. ಛೇ, ನಾನು ಮೊದಲು ಬಂದು ಈ ಬಾಸ್ಗೆ ಹೇಗಾದ್ರೂ ಇಂಪ್ರೆಸ್ ಮಾಡಿದ್ರಾಯ್ತು ಅಂತಂದು ಈ ಸರಿ ಪೂಜೆಗೆ ಏನಾದರೂ ಪ್ರಿಪ್ರೇಷನ್ ಮಾಡಿದ್ರಾಯ್ತು ಅಂದ್ಕೊಂಡ್ರೆ, ಇವಳು ನೋಡಿದ್ರೆ ನಮಗಿಂತ ಮುಂಚೆ ಬಂದು ಎಲ್ಲ ಮಾಡಿಬಿಟ್ಟ. ಇವಳು ಬರದೇ ಇದ್ದಿದ್ರೆ ನಾನೇ ಏನಾದರೂ ಮಾಡ್ತಾ ಬಾಸ್ಗೆ ಏನು ಸ್ವಲ್ಪ ಹತ್ರ ಆಗ್ತಿದ್ದೆ. ಇವಳಿಂದ ನನಗಂತೂ ಭಾಳ ಭಾಳ ತೊಂದರೆ ಆಗಕತ್ತೈತಿ. ಹೇಗಾದರೂ ಮಾಡಿ ಇನ್ನೊಂದು 2 ದಿನದಾಗ ಇವ ಹೆಂಗಾದರೂ ಮಾಡಿ ಕೆಲಸ ಬಿಟ್ಟು ಕಳಿಸ್ಬೇಕು. ನಾನು ಇಷ್ಟು ದಿನ ನನ್ನ ಆಫೀಸಿಗೆ ಬಂದಿರೋ ಎಲ್ಲ ಹುಡುಗಿರು ನೋಡಿರಲ್ಲ, ಬರೀ ಅವ್ರದ್ದು ಎಷ್ಟು ಕೆಲಸ ಇದೆ ಅಷ್ಟೇ ಮಾಡ್ಕೊಂತಾರೆ. ಎಕ್ಸ್ಟ್ರಾ ಕೆಲಸ ಏನಾದರೂ ಹೇಳಿದರೆ ಮುಖ ಅನ್ನೋದು ಹೆಂಗೆ ಮಾಡ್ಕೊಂಡಿರ್ತಾರೆ, ಎಕ್ಸ್ಟ್ರಾ ಕೆಲಸ ಹೇಳಿದರೆ. ಆದರೆ ಪಾಪ ರಾಧಾ ಅವರು ಆ ಥರ ಅಲ್ಲ. ಪೂಜೆ ಐತಂತ ನಾನು ಬೇಗ ಬರ್ರಿ ಅಂತ ಆಲ್ಮೋಸ್ಟಾಗಿ ಎಲ್ಲರಿಗೂ ಹೇಳ್ತಾರೆ ಹೇಳಿನಿ. ಪಾಪ ಎಷ್ಟು ಬೇಗ ಬಂದು ಎಲ್ಲ ರೆಡಿ ಮಾಡಿ, ಹೇಳ್ಬೇಕಂದ್ರೆ ಪೂಜೆ ಏನು ಚೆನ್ನಾಗಾಯಿತು. ವರ್ಷ ಮಾಡೋದನ್ನ ಖುಷಿ ಆಯಿತು. ಪೂಜೆ ಚೆನ್ನಾಗಾಗಿದ್ದು, ಎಲ್ಲ ಪ್ರಿಪ್ರೇಷನ್ ಎಲ್ಲ ಅವರೇ ಮಾಡಿದ್ದು ನೋಡಿ. ಅವ್ರಿಗೆ ಗುಣ ಭಾಳ ಇಷ್ಟ ಆಯಿತು. ಬಾಸ್ ಏನು ಯೋಚನೆ ಮಾಡಕತ್ತಾರ, ಸ್ವಲ್ಪ ಜಾಸ್ತಿ ಮಾತಾಡ್ತಾರ, ಬಾಯಿ ಬಿಡಿಕೆ ಅನ್ನೋದು ಒಂದು ಬಿಟ್ಟರೆ ಪಾಪ ಕೆಲಸ ಇರ್ಬೋದು, ಏನಾದರೂ ಅವ್ರಿಗೆ ಏನಾದರೂ ವಹಿಸಿ ಜವಾಬ್ದಾರಿ ಎಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಯಾರು ಬಾಸ್? ರಾಧಾ ಮೇಡಮ್ ಅಲ್ವಾ? ಹ್ಞೂ ರೀ. ಏನು ರಾಧಾ ಮೇಡಮ್ ಅಂತ ಅಂದ್ರಿ? ಏನಿಲ್ಲ ಬಾಸ್, ನೀವೇನೋ ಎಲ್ಲ ಕೆಲಸನೂ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ರು, ಚೆನ್ನಾಗಿ ಮಾಡ್ತಾರಂತ ಅಂತಿದ್ರಲ್ಲ, ಅದಕ್ಕೆ ರಾಧಾ ಮೇಡಮ್ ಅಲ್ವಾ ಅಂತ ಅಂದೆ. ನೀವು ಅಂದ್ರಲ್ಲ, ನಿಮ್ದು ಬರೀ ಇದೇ ಆಯಿತು. ನಾನೇನೋ ಒಂದು ಯಾವುದೋ ಟೆನ್ಷನಲ್ಲಿದ್ದರೆ ನೀವು ಒಂದು. ಸರಿ ಬಿಡಿ. ಅಲ್ಲ, ಟೆನ್ಷನ್ ಐತಿ ಅಂತಾರೆ, ಅದು ರಾಧಾ ಮೇಡಮ್ ಬಗ್ಗೆ ಯೋಚನೆ ಮಾಡೋದು ಮಾತ್ರ ಬಿಡಲ್ಲ. ಅಷ್ಟು ಪ್ರೀತಿ ರಾಧಾ ಮೇಡಮ್ ಅಂದರೆ ನಮ್ಮ ಕೃಷ್ಣ ಬಾಸ್ಗೆ.